ಎಲ್ರಿಗೂ ನಮಸ್ಕಾರ. ನಾವು ನಿನ್ನೆ ದಿನ ಏನಂದ್ರೆ ಕಲಬುರ್ಗಿ ವಿಭಾಗದ ಬಗ್ಗೆ ಅಧ್ಯಯನ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ವಿ. ಅದರ ಹಿನ್ನೆಲೆಯನ್ನು ನೋಡಿದ್ವಿ. ಮತ್ತು ವಾಪಸ್ ಹೈದರಾಬಾದ್ ಕರ್ನಾಟಕ ಪ್ರದೇಶದ ವಿಮೋಚನಾ ಹೋರಾಟದ ಬಗ್ಗೆ ನಾವು ತಿಳ್ಕೊಂಡಿವ್ರಿ. ಈಗ ನಾವು ಅದರ ಪ್ರಾಕೃತಿಕ ಲಕ್ಷಣಗಳನ್ನು, ಸಂಪನ್ಮೂಲಗಳನ್ನು ನಾವು ಇವತ್ತು ನೋಡ್ಕೊಂಡು ನೋಡ್ರಿ. ಇದು ಏನೈತಲ್ಲ ಕಲಬುರ್ಗಿ ವಿಭಾಗ, ಇಲ್ಲೇ ಭೀಮಾ, ತುಂಗಭದ್ರಾ, ಕೃಷ್ಣ, ಮುಲ್ಲಾಮಾರಿ ಮತ್ತು ಬೆಣ್ಣೆತೊರೆ ನದಿಗಳು ಏನಂದ್ರೆ ಇಲ್ಲಿ ಹರಿತಾವು ಅಂತ ನಾವು ಹೇಳ್ಬೋದು ರೀ. ಇನ್ನು ಕಾರಂಜಿ ಅಣೆಕಟ್ಟು ಮತ್ತು ಕೆಂಪು, ಕಪ್ಪು ಮತ್ತು ಮೆಕ್ಕೆ ಮಣ್ಣಿನಿಂದ ಮಿಶ್ರಿತವಾಗಿರುವಂತಹ ಮಣ್ಣೈತ್ರಿ. ಜಿಲ್ಲೆಯ ಸಂಡೂರು ತಾಲೂಕಿನೊಳಗೆ ಏನೈತಲ್ಲ ದಟ್ಟವಾದ ಅರಣ್ಯವೈತಂತ ನೋಡ್ಬೋದು. ಮತ್ತು ಬೀದರ್ ಜಿಲ್ಲೆಯೊಳಗೆ ಏನಂದ್ರೆ ತೆಳುವಾದ ಅರಣ್ಯ, ಮತ್ತು ಕೊಪ್ಪಳದೊಳಗೆ ಕನಿಷ್ಠ ಕಲಬುರ್ಗಿ ವಿಭಾಗದೊಳಗನ ಏನಂದ್ರೆ ಬೇರೆ ಬೇರೆ ರೀತಿಯಾದಂತಹ ನಾವು ಅರಣ್ಯವನ್ನು ನೋಡ್ಬೋದು ರೀ. ಒಂದು ಕಡೆ ಏನಂದ್ರೆ ಈ ದೇಶಗಳ ಕಂಡು ಬಂದ್ರೆ ಈ ಕೊಪ್ಪಳದೊಳಗೆ ಈ ಕಡೆ ಎಲ್ಲ ಏನಂದ್ರೆ ಕನಿಷ್ಠವಾದ ನೋಡ್ಬೋದು ನೋಡ್ರಿ. ಇನ್ನು ನಾವು ಆಗಲೇ ಕಾರಂಜಿ ಅಣೆಕಟ್ಟೆ ಬಗ್ಗೆ ವರದಾನ ಆಗೈತಂತ ನೋಡಿದ್ವಿ. ಇನ್ನು ಇಲ್ಲೇ ಈ ಕಲಬುರ್ಗಿ ವಿಭಾಗದೊಳಗೆ ತುಂಗಭದ್ರಾ ಅಣೆಕಟ್ಟು ಬರುತ್ತೆ ನೋಡ್ರಿ. ಇದು ಏನಂದ್ರೆ ರಾಯಚೂರಿಗೆ ಏನಂದ್ರೆ ಕಟ್ಟೈತ್ರಿ. ಇದನ್ನ ಈ ತುಂಗಭದ್ರಾ ಅಣೆಕಟ್ಟನ್ನು ಏನು ಮಾಡಿ ರಾಯಚೂರು ಮತ್ತು ಬಳ್ಳಾರಿ ಒಳಗೆ ಐತಂತ ನಾವು ಹೇಳ್ಬೋದು. ಇದಕ್ಕೇನಂದ್ರೆ ಬಸವಸಾಗರ ಅಣೆಕಟ್ಟು ಅಂತಂದು ಹೇಳಿ ಕರೀತಾರ್ರಿ. ಓಕೆ, ಸಹಾಯ ಆಗೈತ್ರಿ ಇದು. ಹೊಳ್ಳಪಸ ಇದಕ್ಕೆ ಕಾರಂಜ ಯೋಜನೆಯನ್ನು ಬೀದರ್ ಜಿಲ್ಲೆಯ ಕೃಷಿಗೆ ಏನಂದ್ರೆ ನೀರಾವರಿ ಒದಗಿಸುತ್ರಿ ಇದು ತುಂಗಭದ್ರಾ ಅಣೆಕಟ್ಟು. ಇನ್ನು ಬಳ್ಳಾರಿ ಏನು ಧರೋಜಿ ಕರಡಿ ಧಾಮವನ್ನು ನೋಡ್ತೀವಿ ನೋಡ್ರಿ. ಇದು ಪ್ರಾಕೃತಿಕ ಸಂಪನ್ನ ಇದ್ರೊಳಗಂದ್ರೆ ಬಳ್ಳಾರಿಯ ಧರೋಜಿ ಕರಡಿ ಧಾಮವಿದೆ ಅಂತ ನಾವು ಹೇಳ್ಬೋದು. ಮತ್ತು ಬಳ್ಳಾರಿ ಮತ್ತು ಕೋಲಾರ ಜಿಲ್ಲೆಯೊಳಗೆ ಏನಂದ್ರೆ ಇದನ್ನ ಏನಂದ್ರೆ ಕಾರ್ಖಾನೆಯನ್ನು ನೋಡ್ಬೋದು. ಮತ್ತು ಯಾದಗಿರಿ ಮತ್ತು ಕಲಬುರ್ಗಿಯೊಳಗೆ ಏನಂದ್ರೆ ಬೃಹತ್ ಸಿಮೆಂಟ್ ಕಾರ್ಖಾನೆಗಳವು. ಮತ್ತು ಬೀದರ್ ಜಿಲ್ಲೆಯ ಬಿದರಿಕಲೆಗೆ ಏನಂದ್ರೆ ಹೆಸರುವಾಸಿಯಾಗೈತೆ ನೋಡ್ರಿ. ನೋಡೋದಾದ್ರೆ ನಾವೇನಂದ್ರೆ ಬಳ್ಳಾರಿ ಜಿಲ್ಲೆಯೊಳಗೆ ಏನಂದ್ರೆ ಬೃಹತ್ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗಳದಾವು. ಕಾರ್ಖಾನೆಗಳಿದ್ರ ಈ ಬೀದರ್ ಜಿಲ್ಲೆ ಏನೈತಲ್ಲ ಬಿದರಿಕಲೆಗೆ ಹೆಸರುವಾಸಿಯಾಗೈತೆ ಅಂತ ನಾವು ಹೇಳ್ಬೋದ್ರಿ. ಇನ್ನು ಪ್ರವಾಸಿ ತಾಣದ ಬಗ್ಗೆ ನೋಡ್ಬೇಕಂದ್ರೆ ಈ ಹಂಪಿ ಆಗಿರ್ಬೋದು, ತುಂಗಭದ್ರಾ ಅಣೆಕಟ್ಟು ಆಗಿರ್ಬೋದು, ಈ ಕಲಬುರ್ಗಿ ಜಿಲ್ಲೆಯ ಸನ್ನತಿ ಆಗಿರ್ಬೋದು, ಬೀದರ್ ಜಿಲ್ಲೆಯಲ್ಲಿನ ಕೋಟೆ ಆಗಿರ್ಬೋದು, ಬಸವ ಕಲ್ಯಾಣ ಆಗಿರ್ಬೋದು, ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿ ಆಗಿರ್ಬೋದು, ಇವುಗಳೆಲ್ಲ ಏನಂದ್ರೆ ನಾವು ಹೇಳ್ಬೋದ್ರಿ. ಇನ್ನು ಈ ಇದರ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ನಾವು ನೋಡ್ಬೇಕಂದ್ರೆ ವಿರಾಜ ಮಾರ್ಗ ಏನೈತಲ್ಲ ಈ ರಾಷ್ಟ್ರಕೂಟರ ಆಳ್ವಿಕೆಯೊಳಗನ ರಚನೆ ಆಯಿತು ಅಂತ ನಾವು ಹೇಳ್ಬೋದ್ರಿ. ಇನ್ನು ಆದಿಕವಿ ಪಂಪನು ಏನಂದ್ರೆ ಅರಸ ಅರಿಕೇಸರಿ ನೀಡಿದ ರಾಜಾಶ್ರಯದಲ್ಲಿ ಕಾವ್ಯ ವಿಕ್ರಮಾರ್ಜುನ ವಿಜಯವನ್ನು ರಚಿಸಿದ ನೋಡ್ರಿ. ಈ ಪಂಪನೇನು ಆದಿಕವಿ ಇವಾಗ ಆಶ್ರಯ ನೀಡ್ತಾನ್ರಿ. ಯಾರು? ಪಂಪನಿಗೆ. ಅರಿಕೇಸರಿ ಏನಂದ್ರೆ ವಿಕ್ರಮಾರ್ಜುನ ವಿಜಯವನ್ನ ಈ ಪಂಪನು ರಚಿಸಿದ ಅಂತ ನಾವು ಹೇಳ್ಬೋದ್ರಿ. ಇಲ್ಲಿ ಅನೇಕ ಕವಿಗಳು ಬರ್ತಾರ್ರಿ. ಮತ್ತು ಇವರೆಲ್ಲ ಬರ್ತಾರ. ಇನ್ನು ಮತ್ತು ಕನ್ನಡದ ಪ್ರಥಮ ವ್ಯಾಕರಣ ಗ್ರಂಥ ಏನು ರಚಿಸ್ತಾರಲ್ರಿ ಇವ್ರೆ ಇವರು. ಇನ್ನು ಇಲ್ಲಿಯ ವಚನ ಚಳುವಳಿಯ ಬಗ್ಗೆ ನೋಡೋಣಂತ. ಏನಿದು ವಚನ ಚಳುವಳಿ ಅಂದ್ರೆ ನೋಡ್ರಿ, ಸಮಾಜ ಸುಧಾರಣಾ ಚಳುವಳಿ ಏನಂದ್ರೆ ಕಲಬುರ್ಗಿ ವಿಭಾಗದ ಕಲ್ಯಾಣ ನಗರದೊಳಗೆ ನಡೀತೈತ್ರಿ. ಏನ್ರಿ ಸಮಾಜ ಸುಧಾರಣಾ ಚಳುವಳಿ ಕಲಬುರ್ಗಿ ವಿಭಾಗದ ಕಲ್ಯಾಣ ನಗರದೊಳಗೆ ನಡೀತೈತಿ. ತಿರಸ್ಕರಿಸಲಾಗಿತ್ತು. ಮತ್ತು
ಅನ್ನ ಸಾರ್ತೈತ್ರಿ. ಮತ್ತು ಈ ಚಳುವಳಿಯ ಭಾಗವಾಗಿ ಏನಂತಂದ್ರೆ ಧಮನಿ ಮಹಿಳೆಯರು ಏನಂದ್ರೆ ವಚನಗಳನ್ನು ಇಲ್ಲಿ ಬರೆದ್ರು ಅಂತ ನಾವು ಹೇಳ್ಬೋದ್ರಿ. ಆಗಿರ್ಬೋದು, ಅಲ್ಲಮ ಪ್ರಭುಗಳಾಗಿರ್ಬೋದು, ಅಕ್ಕ ಮಹಾದೇವಿ ಆಗಿರ್ಬೋದು, ಮುಂತಾದ ಶಿವಶರಣರು ಸಿದ್ಧಿ ಸಾಧನೆ ಮಾಡಿದ ಈ ಕಾರ್ಯಕ್ಷೇತ್ರ ಯಾವುದಂದ್ರೆ ಇಲ್ಲಿಯ ದಾಸ ಸಾಹಿತ್ಯವನ್ನ ನೋಡ್ಬೇಕಂದ್ರ ನೋಡ್ರಿ, ಈ ದಾಸ ಸಾಹಿತ್ಯದ ತವರೂರು ಅಂತಂದು ಹೇಳ್ಬೋದ್ರಿ. ಏನ್ರಿ, ದಾಸ ಸಾಹಿತ್ಯದ ತವರೂರು. ಯಾಕಂದ್ರ ಶ್ರೀ ವ್ಯಾಸರಾಯರ ನೇತೃತ್ವದಲ್ಲಿ ಏನ್ರಿ ರಾಯಚೂರದೊಳಗ ದಾಸಕೂಟವನ್ನ ರಚಿಸಿದ್ರಿ. ಯಾರು? ಶ್ರೀ ವ್ಯಾಸರಾಯರ ನೇತೃತ್ವದ ಆಚರಣೆಯನ್ನ ಇದು ನೋಡ್ರಿ. ಮಡಿ ಮೈಲಿಗೆ ಅಂದ್ರೆ ಇಲ್ಲ ನೀ ಹಿಂಗೆ ಮಡಿಯಾಗೆ ಬರಬೇಕು, ಮಡಿ ಇದ್ದವ್ರನ್ನಷ್ಟ ಒಳಗೆ ಕರ್ಕೊಳೋದು, ಇಲ್ಲಿಕಂದ್ರೆ ಅವ್ರು ಇದನ್ನ ಮಾಡೋದು, ಅವ್ರ ಒಳಗಡೆ ಏನಂದ್ರೆ ಇವರು ತಿರಸ್ಕರಿಸಿದ್ರು. ಯಾರೇ ದಾಸ ಸಾಹಿತ್ಯ. ಈ ದಾಸ ಸಾಹಿತ್ಯದೊಳಗೆ ಯಾರ್ಯಾರು ಬರ್ತಾರಪ್ಪ ಅಂದ್ರೆ ಪುರಂದರದಾಸರಾಗಿರ್ಬೋದು, ಕನಕದಾಸರಾಗಿರ್ಬೋದು, ಅನೇಕ ಕೀರ್ತನೆಗಳನ್ನ ರಚಿಸಿದಾರ್ರಿ. ಮತ್ತು ಇವ್ರು ಏನಂದ್ರೆ ಜಾತಿ ತಾರತಮ್ಯಗಳು, ಹಣದ ದರ್ಪವನ್ನ ತೆಗಳಿರ್ತಾರೆ ನೋಡ್ರಿ ಈ ದಾಸ ಸಾಹಿತ್ಯದೊಳಗ. ಇನ್ನು ಅಂತಂದ್ರೆ ಜನಪದ ಕಲಾವಿದರಾಗಿರ್ಬೋದು, ಸಾಧು ಸಂತರಾಗಿರ್ಬೋದು, ಫಕೀರರು, ಇವರೆಲ್ಲ ಕಟ್ಟಿದ ನಾವು ಕರಿಬೋದ್ರಿ. ಏನ್ರಿ, ಯಾರ್ಯಾರು? ಜನಪದ ಕಲಾವಿದರಾಗಿರ್ಬೋದು, ಸಾಧು ಸಂತರು, ಫಕೀರರು ಕರಿತೀವಿ. 18-19ನೇ ಶತಮಾನದೊಳಗೆ ಏನಂದ್ರೆ ಅನೇಕ ತತ್ವ ಪದಕಾರರು ಮತ್ತು ಅಸ್ಪೃಶ್ಯತೆಯ ವಿರುದ್ಧ, ಸುಳ್ಳು ವಿರುದ್ಧ ಏನಂದ್ರ ತಮ್ಮ ತತ್ವ ಪದಗಳಲ್ಲಿ ಏನಂದ್ರ ವಿರುದ್ಧ ಆಗಿರ್ಬೋದು, ಇವೆಲ್ಲ ಏನಂದ್ರ ಎಲ್ಲ ಆ ಥರ ಮಾಡಬಾರ್ದು ಅಂತಂದು ಹೇಳಿ ತಮ್ಮ ತತ್ವ ಪದಗಳಿಗೆ ಏನಂದ್ರೆ ಇವರು ಹೇಳ್ಯಾರ ಅಂತಂದು ಹೇಳಿ. ಅವರಲ್ಲಿ ಪ್ರಮುಖರು ಯಾರಂದ್ರೆ ಚೆನ್ನೂರು ಜಲಾಲ್ ಸಾಬ್, ಇವರೇನಂದ್ರೆ ಪ್ರಮುಖರು ಅಂತ. ಉದಯ ಪುರಾಣಿಕರವರು ಮತ್ತು ಜಯತೀರ್ಥ ರಾಜ ಪುರೋಹಿತರಾಗಿರ್ಬೋದು, ಶಾಂತರಸರಾಗಿರ್ಬೋದು, ಪಂಡಿತ್ ತಾರಣ ಸಂಗಣ್ಣ ಆಗಿರ್ಬೋದು, ಸಿಂಪಿ ಲಿಂಗಣ್ಣ ಆಗಿರ್ಬೋದು, ಶ್ರೀಮತಿ ಶೈಲಜಾ ಚಡ್ಚನ್ ಆಗಿರ್ಬೋದು, ಜಯದೇವಿ ಆಗಿರ್ಬೋದು, ಜಂಬಣ್ಣ ಮತ್ತು ಹೊಳ್ಳೆ ಅಮರಚಿಂತ ಮುಂತಾದವರು ಏನಂದ್ರೆ ಸಾಹಿತ್ಯ ಕ್ಷೇತ್ರವನ್ನು ಏನಂದ್ರೆ ಇವರು ಶ್ರೀಮಂತಗೊಳಿಸ್ಯಾರ ಇಲ್ಲಿ ಅಂತ ನಾವು ಹೇಳ್ಬೋದ್ರಿ. ಇನ್ನು ಸಂಗೀತ ಕ್ಷೇತ್ರವನ್ನು ನೋಡ್ಬೇಕಂದ್ರೆ ಸಿದ್ದಾರಾಮ ಜಂಬಲ್ದಿನ್ನಿ ಮತ್ತು ಪಂಡಿತ್ ತಾರಾನಾಥ್ ಗಜಲ್ ಗುಂಡಮ್ಮ ಆಗಿರ್ಬೋದು, ಸುಭದ್ರಮ್ಮ ಮನ್ಸೂರ್, ಇವರೆಲ್ಲ ಏನಂದ್ರೆ ಸಂಗೀತ ಕ್ಷೇತ್ರಕ್ಕೆ ತಮ್ಮ ಕಾಣಿಕೆಯನ್ನು ನೀಡಿದ್ದಾರೆ ಅಂತಂದು ಹೇಳ್ಬೋದ್ರು. ಇನ್ನು ಚಿತ್ರಕಲೆ ಅಂತಂದು ನೋಡಿದ್ರೆ ಈ ಚಿತ್ರಕಲೆ ಒಳಗೆ MS ಪಂಡಿತ್ ಅವರು ಏನಂದ್ರೆ ತಮ್ಮ ಚಿತ್ರಕಲೆಯೊಳಗೆ ಮುಂಚೂಣಿಯಲ್ಲಿದ್ದರು ಅಂತಂದು ನಾವು ಹೇಳ್ಬೋದ್ರಿ. ಇಲ್ಲಿ ಈ ಕಲಬುರಗಿ ವಿಭಾಗದೊಳಗೆ ದೊಡ್ಡಾಟ ಆಗಿರ್ಬೋದು, ಸಣ್ಣಾಟ ಆಗಿರ್ಬೋದು, ತೊಗಲುಗೊಂಬೆ ಪ್ರದರ್ಶನ ಆಗಿರ್ಬೋದು, ಮುಂತಾದ ಅನೇಕ ರೀತಿಯ ತೊಗಲುಗೊಂಬೆಯ ಬೊಂಬೆ ಆಟವನ್ನು ಇಲ್ಲಿ ಮಾಡ್ತಿದ್ರು ಅಂತಂದು ಹೇಳ್ಬೋದ್ರಿ. ಆ ಥರ ಬೊಂಬೆ ಆಟಗಳನ್ನು ಆಡೋದ್ರೊಳಗೆ ಪ್ರಸಿದ್ಧರು ಯಾರಂದ್ರೆ ಬೆಳಗಲ್ ವೀರಣ್ಣ ಪ್ರಸಿದ್ಧರಾಗಿದ್ದರು ಅಂತಂದು ಹೇಳಿ ನಾವು ನೋಡ್ಬೋದ್ರಿ. ಈ ಕಲಬುರಗಿ ವಿಭಾಗದೊಳಗೆ ನಂದಿ ಕುಣಿತ, ಅಲಾವಿ ಕುಣಿತ, ಚೌಡಮ್ಮನ ಕುಣಿತ, ಲಂಬಾಣಿ ಕುಣಿತ, ಕೋಲಾಟ, ವೀರಗಾಸೆ, ದುರ್ಗಮುರ್ಗಿ ಎಕ್ಸೆಟ್ರಾ ಏನಂದ್ರೆ ಜನಪದ ಕಲಾ ಪ್ರಕಾರಗಳದಾವ್ರಿ ಇಲ್ಲೆಲ್ಲ. ಇನ್ನು ಬೀದರ್ ಜಿಲ್ಲೆ ಏನಂದ್ರೆ ಬಿದರಿ ಕಲೆಗೆ ಪ್ರಸಿದ್ಧವಾಗಿದ್ರೆ ಕಿನ್ನಾಳದೊಳಗೆ ಏನಂದ್ರೆ ಗೊಂಬೆಗಳು ಪ್ರಸಿದ್ಧವಾಗ್ಯವು. ಮತ್ತು ಕೊಪ್ಪಳ ಜಿಲ್ಲೆ ಏನೈತಲ್ಲ ಕೌದಿಗಳಿಗೆ ಪ್ರಚಲಿತದಲ್ಲಿವೆ ಅಂತ ನಾವು ಹೇಳ್ಬೋದ್ರಿ. ಇನ್ನು ನೆಕ್ಸ್ಟ್ ಶಿಕ್ಷಣವನ್ನು ನಾವು ನಾಳೆ ಕ್ಲಾಸ್ ಒಳಗೆ ನೋಡ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು.